ಜೆಡಿಎಸ್ ಪತನದ ಬಗ್ಗೆ ಎಚ್ಡಿಡಿ ಸುಳಿವು. 2028ರಲ್ಲಿ ದಳ ಗೆಲ್ಲೋದೆಷ್ಟು ಸೀಟು? ಸಿದ್ದುಗೆ ದೊಡ್ಡಗೌಡರು ಎಷ್ಟ ಸವಾಲಾದ್ರೂ ಏನು? ಜೆಡಿಎಸ್ ಪತನದ ಬಗ್ಗೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಕೊಟ್ಟರು ಆ ಮಹತ್ವದ ಸುಳಿವು. ಆ ಸುಳಿವು ಇದೀಗ ಬಿಜೆಪಿಯಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಬಿಜೆಪಿ ನಾಯಕರು ಮುಂದೇನ್ ಗತಿ ಅನ್ನೋ ಚಿಂತೆಗೀಡಾಗುವಂತೆ ಮಾಡಿದೆ. ಹಾಗಾದ್ರೆ 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ದಳ ಗೆಲ್ಲೋದೆಷ್ಟು ಸೀಟು? ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡಗೌಡರು ಎಷ್ಟ ಸವಾಲಾದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ದೋಸ್ತಿ ಹದಗೆಟ್ಟಿದೆ. ಸ್ವತಂತ್ರವಾಗಿ 2028ರಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಆಸೆ ಮೊಳಕೆಯೊಡೆದಿದೆ. ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ 2028ರಲ್ಲಿ ಬಿಜೆಪಿ 130ರಿಂದ 140 ಸೀಟುಗಳನ್ನು ಗೆದ್ದು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಜಂಬ ಕೊಚ್ಚಿಕೊಂಡಿದ್ರು. ವಿಜಯೇಂದ್ರ ಅವರ ಈ ಮಾತು ದೋಸ್ತಿ ಪಕ್ಷ ಜೆಡಿಎಸ್ ನಾಯಕರ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು. ಯಾಕಂದ್ರೆ ಜೆಡಿಎಸ್ ಪಕ್ಷ ಸದ್ಯ ಅಸ್ತಿತ್ವಕ್ಕಾಗಿ ಪರದಾಡುತ್ತಿದೆ. ಕೇಂದ್ರದಲ್ಲಿರೋ ಬಿಜೆಪಿ ಇಲ್ಲವೇ ರಾಜ್ಯದಲ್ಲಿರೋ ಕಾಂಗ್ರೆಸ್ ಬೆಂಬಲ ಸಿಕ್ಕಿಲ್ಲ ಅಂದ್ರೆ ಜೆಡಿಎಸ್ 2028ರವರೆಗೂ ಉಸಿರಾಡೋದು ಕಷ್ಟವಾಗುತ್ತೆ. 2028ರಲ್ಲೂ ಅಧಿಕಾರ ಕೈ ತಪ್ಪಿದ್ರೆ 2023ರ ವೇಳೆಗೆ ಜೆಡಿಎಸ್ ನಲ್ಲಿರೋ ಯಾವ ನಾಯಕರು ಇರಲ್ಲ. ಎಲ್ಲರೂ ಬಿಜೆಪಿ ಇಲ್ಲವೇ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ. ಇದರಿಂದ ಜೆಡಿಎಸ್ ಪಕ್ಷ ಹರಿದು ಹಂಚು ಹೋಗೋ ಸಾಧ್ಯತೆ ಇರುತ್ತೆ. ಈ ಭಯ, ಈ ಆತಂಕ ಖುದ್ದು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರನ್ನು ಕಾಡ್ತಿದೆ. ಇದೇ ವಿಚಾರವಾಗಿ ಇತ್ತೀಚೆಗೆ ರಿಯಾಕ್ಟ್ ಮಾಡಿರೋ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು, ನಮಗೆ ಶಕ್ತಿ ಇಲ್ಲ, ಅದಕ್ಕೆ ಎನ್ಡಿಎ ಜೊತೆ ಹೋಗ್ತಿದ್ದೀವಿ ಅಂತ ಹೇಳಿದ್ರು. ಇನ್ನ ಬಿಜೆಪಿ ಜೊತೆ ದೋಸ್ತಿ ಗಟ್ಟಿಯಾದ್ರೆ ತಾನೇ ದೇವೇಗೌಡರು ಕಟ್ಟಿರೋ ಜೆಡಿಎಸ್ ಪಕ್ಷ ಉಳಿಯಲು ಸಾಧ್ಯ. ಹೀಗಾಗಿ ಬಿಜೆಪಿ ನಾಯಕರ ಪರ ಮೃದು ಧೋರಣೆ ತಾಳುತ್ತಾ ಕಾಂಗ್ರೆಸ್ ನಾಯಕರ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ಕಾಂಗ್ರೆಸ್ ನಾಯಕರು ತಮ್ಮ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರುವ ಮೂಲಕ ತಮ್ಮ ಪಕ್ಷವನ್ನ ರಾಜಕೀಯವಾಗಿ ಮುಳುಗಿಸಲು ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಾರೆ ಅಂತೇಳಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ನಮಗೆ ಶಕ್ತಿ ಇಲ್ಲ, ನಾವು ಎನ್ಡಿಎ ಜೊತೆ ಹೋಗಿದ್ದೇವೆ, ನೀವ್ಯಾಕೆ ಸ್ಟಾಲಿನ್ ಮನೆ ಬಾಗಿಲಿಗೆ ಹೋಗ್ತಿದ್ದೀರಾ ಅಂತೇಳಿ ಲೇವಡಿ ಮಾಡಿದ್ದಾರೆ. ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಮತ್ತು ಅದರ ಕಾರ್ಯಕರ್ತರನ್ನ ಉಳಿಸಲು ಮಾತ್ರ ನಾವು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದೇವೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರು ಜೆಡಿಎಸ್ ನ ವರ್ಚಸ್ಸಿಗೆ ಧಕ್ಕೆ ತರುವಲ್ಲಿ ವಿಫಲವಾಗಿದ್ದಾರೆ ಅಂತ ದೇವೇಗೌಡರು ಹೇಳಿದ್ರು. ಪಕ್ಷವು ಎನ್ಡಿಎ ಭಾಗವಾಗಿದೆ. ಮೈತ್ರಿಕೂಟವು ರಾಜ್ಯದಲ್ಲಿ ವಿಧಾನಸಭಾ ಮತ್ತು ಸಂಸತ್ ಚುನಾವಣೆಗಳಲ್ಲಿ ಹೋರಾಡುವುದನ್ನು ಮುಂದುವರಿಸುತ್ತದೆ ಅಂತೇಳಿ ಬಿಜೆಪಿ ಮೈತ್ರಿಗೆ ಮದ್ದೆರೆದಿದ್ದಾರೆ. ಹಾಸನದಲ್ಲಿ ಮತ್ತೆ ಗಟ್ಟಿಯಾಗ್ತಾವ ದಳ ಬೇರುಗಳು. ಪುತ್ರ ಎಚ್ ಡಿ ರೇವಣ್ಣ ಪರ ಮತ್ತೆ ದೊಡ್ಡಗೌಡರ ಬ್ಯಾಟಿಂಗ್. ಹಾಸನದಲ್ಲಿ ಕಾಂಗ್ರೆಸ್ ನಡೆಸಿದ ಸಾರ್ವಜನಿಕ ಸಭೆಗಳ ವಿರುದ್ಧ ಜನವರಿ 24ರಂದು ಹಾಸನದಲ್ಲಿ ಬೃಹತ್ ಸಭೆ ನಡೆಸಲು ಪಕ್ಷ ನಿರ್ಧರಿಸಿದೆ. ಜೆಡಿಎಸ್ ನೆಲೆಯನ್ನ ನಾಶ ಮಾಡಲು ಕಾಂಗ್ರೆಸ್ ತನ್ನ ತವರು ಪ್ರದೇಶವಾದ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಸತತ 2 ಸಭೆಗಳನ್ನು ನಡೆಸಿತ್ತು. ಹೀಗಾಗಿ ಜೆಡಿಎಸ್ ಪಕ್ಷದ ನಾಯಕರು ಹೆಚ್ಚಿನ ಕಾರ್ಯಕರ್ತರನ್ನ ಕರೆತಂದು ಸಾರ್ವಜನಿಕ ಸಭೆಯನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರದ ಜಗಳವನ್ನ ದೇವೇಗೌಡರು ಟೀಕಿಸಿದ್ದಾರೆ. ಮುಖ್ಯಮಂತ್ರಿ ಮತ್ತು ಡಿಸಿಎಂ ನಡುವಿನ ಶೀತಲ ಸಮರವು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಯಾಗಿದೆ. ಜೆಡಿಎಸ್ ಪಕ್ಷವು ಎನ್ಡಿಎ ಭಾಗವಾಗಿದ್ದರೂ ಮುಂಬರುವ ಗ್ರಾಮೀಣ ಮತ್ತು ನಗರ ಸಂಸ್ಥೆಗಳ ಚುನಾವಣೆಗಳನ್ನು ಏಕಾಂಗಿಯಾಗಿ ಎದುರಿಸಲು ಯೋಜಿಸುತ್ತಿದೆ. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಜೆಡಿಎಸ್ಗೆ ಹೆಚ್ಚು ಸ್ಥಾನ ತಂದುಕೊಡಿ. ಆ ಬಳಿಕ 2028ರ ವಿಧಾನಸಭೆ, 2029ರ ಲೋಕಸಭೆ ಚುನಾವಣೆಯಲ್ಲಿ ಎಷ್ಟು ಸೀಟು ಬಿಟ್ಟುಕೊಡಬೇಕು ಅಂತೇಳಿ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ಮಾತನಾಡ್ತೇನೆ ಅಂತೇಳಿ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ. ಇದೇ ವೇಳೆ ತಮ್ಮ ಪುತ್ರರಾದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಪ್ರಯತ್ನಗಳನ್ನು ಶ್ಲಾಘಿಸಿದ್ದಾರೆ. ಇಬ್ಬರು ಹಾಸನ ಜಿಲ್ಲೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಜಿಲ್ಲೆಯಲ್ಲಿ ರೇವಣ್ಣ ಅವರ ಶಕ್ತಿ ಕುಂದಿಸಲು ಪಣ ತೊಟ್ಟಿರುವ ಹಾಗೆ ಕಾಣಿಸುತ್ತಿದೆ. ನಾನು ಈಗಾಗಲೇ ರೇವಣ್ಣಗೆ ಹೇಳಿದ್ದೇನೆ, ಈ ಜಿಲ್ಲೆಯಲ್ಲಿ ಯಾರು ಏನೇ ಸಭೆ ಮಾಡಿದ್ರು ಅದಕ್ಕಿಂತ ಮೇಲ್ಮಟ್ಟದ ಸಭೆಯನ್ನ ಮಾಡಿ ಅಂತ ಸಂದೇಶ ರವಾನಿಸಬೇಕು ಅಂತ ತಿಳಿಸಿದ್ದೇನೆ ಅಂತ ಹೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಸೇರಿದಂತೆ ಅವರ ಕುಟುಂಬದ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಾಗಿನಿಂದ ಎಚ್ ಡಿ ದೇವೇಗೌಡರು ರೇವಣ್ಣ ಹೆಸರನ್ನ ಎಲ್ಲೂ ತಗೊಂತಿರ್ಲಿಲ್ಲ. ಆದ್ರೆ ಹೊಳೆನರಸೀಪುರದ ಸಂತ್ರಸ್ತೆಯ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ರೇವಣ್ಣ ವಿರುದ್ಧ ದಾಖಲಾಗಿದ್ದ ಪ್ರಕರಣವನ್ನ ಬೆಂಗಳೂರಿನ ಕೋರ್ಟ್ ಕೈಬಿಟ್ಟಿದೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಎಚ್ ಡಿ ದೇವೇಗೌಡರು ಮತ್ತೆ ಹಾಸನದಲ್ಲಿ ಎಚ್ ಡಿ ರೇವಣ್ಣ ಅವರ ಹೆಸರನ್ನ ಉಲ್ಲೇಖಿಸಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಜೆಡಿಎಸ್ಗೆ ಬಿಜೆಪಿ ದೋಸ್ತಿ ಖತಮ್ ಆದ್ರೆ ರಾಜಕೀಯ ಅಸ್ತಿತ್ವ ಮಸ್ಕಾಗುತ್ತೆ. 2028ರಲ್ಲಿ ಜೆಡಿಎಸ್ ಗಳಿಸೋ ಸೀಟುಗಳ ಸಂಖ್ಯೆ ಮತ್ತಷ್ಟು ಕುಸಿದು ಹೋಗ್ತಾವ ಅನ್ನೋ ಅನುಮಾನ ವ್ಯಕ್ತವಾಗುತ್ತಿದೆ. ಇದೇ ಕಾರಣಕ್ಕೆ
ಕಾರಣಕ್ಕೆ 2017ರಲ್ಲಿ ಕೋಮುವಾದಿಗಳ ಜೊತೆ ಕೈ ಜೋಡಿಸಬಾರದು ಅಂತೇಳಿ 2020 ಸರ್ಕಾರ ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಬಿ.ಎಸ್. ಯಡಿಯೂರಪ್ಪನವರ ಸರ್ಕಾರವನ್ನ ಬೀಳಿಸಿದ್ರು ದೇವೇಗೌಡರು. ಈಗ ಜೆಡಿಎಸ್ ರಾಜಕೀಯ ಅಸ್ತಿತ್ವಕ್ಕಾಗಿ ಕೋಮುವಾದಿಗಳ ಜೊತೆ ಕೈ ಜೋಡಿಸುತ್ತಿದ್ದಾರಾ? ಹೀಗೆ ಅವಕಾಶಕ್ಕಾಗಿ ಮತ್ತು ತಮ್ಮ ರಾಜಕೀಯ ಲಾಭಕ್ಕಾಗಿ ಜೆಡಿಎಸ್ ನಾಯಕರು ಬಿಜೆಪಿಗೆ ಗಂಟು ಬಿತ್ತಿರೋದನ್ನ ರಾಜ್ಯ ಬಿಜೆಪಿ ನಾಯಕರು ಅರ್ಥ ಮಾಡಿಕೊಳ್ಳೋದಕ್ಕಾಗಲ್ವಾ? ಖಂಡಿತ ಅರ್ಥವಾಗಿರುತ್ತೆ. ಹೀಗಿದ್ರು ಬಿಜೆಪಿ ನಾಯಕರು ಕೂಡ ಜೆಡಿಎಸ್ ಅನ್ನ ಉದ್ಧಾರ ಮಾಡಬೇಕು ಅಂತೇಳಿ ಜೆಡಿಎಸ್ ಜೊತೆ ದೋಸ್ತಿ ಮಾಡಿಕೊಂಡಿಲ್ಲ. ಜೆಡಿಎಸ್ ಭದ್ರಕೋಟೆಯಾಗಿರೋ ಹಳೆ ಮೈಸೂರು ಭಾಗದಲ್ಲಿ ಕಮಲದ ಬಾವುಟ ಹಾರಿಸಬೇಕು ಅನ್ನೋ ಕನಸಿಟ್ಕೊಂಡೇ ದೋಸ್ತಿ ನಾಟಕವಾಡ್ತಿದ್ದಾರೆ. ಮೇಲ್ನೋಟಕ್ಕೆ ದೋಸ್ತಿ ಅಂದ್ರೂ ಅವಕಾಶ ಸಿಕ್ಕರೆ ಜೆಡಿಎಸ್ ಪಕ್ಷವನ್ನ ಹೊಸಕಿ ಹಾಕೋದಕ್ಕೆ ಬಿಜೆಪಿ ನಾಯಕರು ಒಳಗೊಳಗೆ ಪ್ಲಾನ್ ಮಾಡ್ಕೊಂತಿರೋದಂತೂ ಸುಳ್ಳಲ್ಲ. ಇದೆಲ್ಲವನ್ನು ನೋಡ್ತಿದ್ರೆ 2028ರಲ್ಲಿ ಜೆಡಿಎಸ್ ಅದೆಷ್ಟು ಸೀಟುಗಳನ್ನ ಗಳಿಸಬಹುದು? ಕಮಲದಳ ದೋಸ್ತಿ ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿ ಕೊಡುತ್ತಾ ಅನ್ನೋ ಅನುಮಾನ ಮೂಡದೇ ಇರಲ್ಲ. ಇದೆಲ್ಲದರ ಮಧ್ಯೆ ದೇವೇಗೌಡರು ಅವಕಾಶಕ್ಕಾಗಿ ಮತ್ತು ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕಾಗಿ ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರ ನಡೆಸುವುದನ್ನು ನಿಲ್ಲಿಸುತ್ತಿಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ ಬಹಿರಂಗವಾಗಿ ಸವಾಲೆಸೆದಿದ್ದಾರೆ. ನೀವು ನಿಜವಾದ ಅಹಿಂದ ಲೀಡರ್ ಆಗಿದ್ರೆ ಎಲ್ಲಿ ಬೇಕಾದ್ರೂ ಗೆಲ್ಲಬಹುದಿತ್ತು. ನಿಮ್ಮ ಮಗ ಬಿಟ್ಟ ಕ್ಷೇತ್ರವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇದು ಅಹಿಂದವೇ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಜನವರಿ 25ರಂದು ಮೈಸೂರಿನಲ್ಲಿ ಅಹಿಂದ ಸಮಾವೇಶ ಮಾಡುತ್ತಿದ್ದಾರೆ. ನಾವು ಜನವರಿ 23ರಂತೆ ಹಾಸನದಲ್ಲಿ ಒಂದು ಸಮಾವೇಶ ಮಾಡ್ತೇವೆ. ಈ ಅಹಿಂದ ವ್ಯಾಖ್ಯಾನ ಮಾಡಲು ನಾನು ತಡವರಿಸುತ್ತೇನೆ. ಅದನ್ನ ವಿವರಿಸುವುದು ಕಷ್ಟ ಎಂದಿದ್ದಾರೆ. ಜೊತೆಗೆ ಈ ದೇಶದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಕೊಟ್ಟವರ್ಯಾರು? ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಕೊಟ್ಟವರ್ಯಾರು? 6 ರೆಸಿಡೆನ್ಷಿಯಲ್ ಸ್ಕೂಲ್ ಕೊಟ್ಟವರ್ಯಾರು? ನಾಯಕ ಸಮುದಾಯಕ್ಕೆ ಮೀಸಲಾತಿ ತಂದವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರನ್ನ ಗುರುತಿಸಿದ್ದು ನಾನು ಎಂದು ಹೇಳಲ್ಲ, ಅವರೇ ಹೇಳಿಕೊಳ್ಳಲಿ. ಅದನ್ನ ಅವರಿಗೆ ಬಿಡುತ್ತೇನೆ. ನಮ್ಮ ಬಗ್ಗೆ ಅವರು ಕಠಿಣವಾಗಿ ಮಾತನಾಡಲಿ. ಅವರ ಮೊದಲ ಮಗ ತೀರಿಕೊಂಡಾಗ ಅವರ ಮನೆಗೆ ಹೋಗಿದ್ದೆ. ಡಾಕ್ಟರ್ ಆಗಿದ್ದ 2ನೇ ಮಗನನ್ನ ರಾಜಕೀಯಕ್ಕೆ ತನ್ನಿ ಅಂತ ಹೇಳಿದ್ದೆ. ಈ ಇಳಿ ವಯಸ್ಸಿನಲ್ಲೂ ಎಷ್ಟು ದುಡಿಯುತ್ತೀರಿ ಸಾರ್ ಅಂತ ಅವರೇ ಕೇಳಿದ್ರು. ನಿಮ್ಮಂತವರು ಹೊರಗೆ ಹೋದ್ಮೇಲೆ ಪಕ್ಷ ಉಳಿಸಲು ದುಡಿಯುತ್ತಿದ್ದೇನೆ ಅಂತ ಹೇಳಿದ್ದೆ ಅಂತೇಳಿ ಎಚ್.ಡಿ. ದೇವೇಗೌಡರು ಹಳೆ ವಿಷಯವನ್ನ ಮೆಲುಕು ಹಾಕಿದ್ದಾರೆ. ಹಿಂದೆ ನೀವು ಬಾದಾಮಿ, ಕೋಲಾರ, ಮೈಸೂರು ಎಲ್ಲಿಂದ ಚುನಾವಣೆಗೆ ಸ್ಪರ್ಧಿಸಬೇಕು ಎಂದು 1 ವರ್ಷ ಚರ್ಚೆ ನಡೆಯಿತು. ಹುಬ್ಬಳ್ಳಿ ಅಹಿಂದ ಸಮಾವೇಶದಲ್ಲಿ ಆರ್.ಎಲ್. ಜಾಲಪ್ಪ ಮತ್ತು ತೇಜಸ್ವಿನಿ ನನ್ನನ್ನ ಹರಾಜು ಹಾಕಿದ್ರು. ಅದೆಲ್ಲ ಆದ್ಮೇಲೆ ನೀವು ಅಹಿಂದ ಲೀಡರ್ ತಾನೆ? ನನಗೆ ಶಕ್ತಿ ಇಲ್ಲ, ನಾನು ರಾಮನಗರಕ್ಕೆ ಬಂದೆ. ನಾನು ಅಹಿಂದ ಲೀಡರ್ ಅಲ್ಲ. ರಾಮನಗರ ಒಕ್ಕಲಿಗರ ಕ್ಷೇತ್ರ. ಹೊಳೆ ನರಸೀಪುರದಲ್ಲಿ ಕುರುಬರನ್ನ ಎಂಎಲ್ಸಿ ಮಾಡಿದೆ. ಮೈಸೂರಿನಲ್ಲಿ ಚಿಕ್ಕಮಾಧುವಿನ ಎಂಎಲ್ಸಿ ಮಾಡಿದೆ. ಆದ್ರೆ ನೀವು ಒಂದು ಕ್ಷೇತ್ರ ಹುಡುಕಲು ಎಷ್ಟು ಚರ್ಚೆ ನಡೀತು. ನೀವು ಅಹಿಂದ ಲೀಡರ್ ಆಗಿದ್ರೆ ಎಲ್ಲಿ ಬೇಕಾದ್ರೂ ಗೆಲ್ಲಬಹುದಿತ್ತು ಅಂತೇಳಿ ಎಚ್.ಡಿ. ದೇವೇಗೌಡರು ಸಿದ್ದರಾಮಯ್ಯನವರ ಕಾಲಿಳಿದಿದ್ದಾರೆ. ನಿಮ್ಗೆ ಗೊತ್ತಿರಲಿ, 2019ರಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಎಚ್.ಡಿ. ದೇವೇಗೌಡರು ಬಿಜೆಪಿ ಅಭ್ಯರ್ಥಿ ಜಿ.ಎಸ್. ಬಸವರಾಜು ಅವರ ವಿರುದ್ಧ ಸೋತು ಹೋಗಿದ್ರು. ಹೀಗಿದ್ರು 2020ರಲ್ಲಿ ಇಳಿ ವಯಸ್ಸಿನ ದೇವೇಗೌಡರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಹಿಂದೆ ಮುಂದೆ ನೋಡದೆ ಓಕೆ ಅಂದಿದ್ರು. ಅದು ಕಾಂಗ್ರೆಸ್ ನಾಯಕರು ದೇವೇಗೌಡರಿಗೆ ಕೊಟ್ಟ ಗೌರವ. ಹಿರಿಯ ರಾಜಕಾರಣಿ, ನಾಡಿನ ಪ್ರಧಾನಿ ಅನ್ನೋ ಕನಿಕರದಿಂದ ಕಾಂಗ್ರೆಸ್ ನಾಯಕರು ಕರಗಿದ್ರು. ಹೀಗಿದ್ರು ಗೆದ್ದು ರಾಜ್ಯಸಭೆಗೆ ಹೋದ್ಮೇಲೆ ದೇವೇಗೌಡರು ಕಾಂಗ್ರೆಸ್ ನಾಯಕರ ವಿರುದ್ಧವೇ ವಾಗ್ದಾಳಿ ನಡೆಸೋದು ಎಷ್ಟು ಸರಿ ಅನ್ನೋ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿವೆ. ಅದೇನೇ ಇರ್ಲಿ, ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ, ಯಾರು ಶಾಶ್ವತ ಮಿತ್ರರು ಅಲ್ಲ ಅನ್ನೋ ಮಾತಿದೆ. ಅದರಂತೆ ಎಚ್.ಡಿ. ದೇವೇಗೌಡರು ಕೂಡ ತಮ್ಮ ಪಕ್ಷದ ಅಸ್ತಿತ್ವಕ್ಕಾಗಿ ಅವಕಾಶ ಬಂದ ಕಡೆ ಬ್ಯಾಟಿಂಗ್ ಮಾಡ್ತಾ ಇರೋದಂತೂ ಸುಳ್ಳಲ್ಲ. ಆದ್ರೆ ಬಿಜೆಪಿ ಜೊತೆಗಿನ ದೋಸ್ತಿ ಜೆಡಿಎಸ್ ಪಕ್ಷಕ್ಕೆ ಹೊಸ ಮೈಲೇಜ್ ಅನ್ನ ತಂದು ಕೊಡುತ್ತಾ ಇಲ್ಲ ಪಕ್ಷವನ್ನೇ ಮುಳುಗಿಸುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.